ನೀವು ಹೇಳಿದಂಗೆ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಡಾಗ್ ಸ್ಕ್ವಾಡು ನಮ್ಮದು ಬಲಗೈ ಇದ್ದಂಗೆ ಯಾವುದಕ್ಕೂ ಎನಿ ಟೈಮ್ 24/7 ಏನೇ ಕ್ರೈಮ್ ರಿಪೋರ್ಟ್ ಆದರೂ ಕೂಡ ಕಳ್ತನ ಇರ್ಬೋದು ಅಥವಾ ಯಾವುದು ಎಕ್ಸ್ಪ್ಲೋಸಿವ್ ಇರ್ಬೋದು ಏನೇ ಆದ್ರೂ ನಮಗೆ ಡಾಗ್ ಸ್ಕ್ವಾಡದು ಅವಶ್ಯಕತೆ ಬೇಕಾಗುತ್ತೆ. ಹಾಗಾಗಿ ಫಿಕ್ಸ್ ಟೈಮಲ್ಲಿ ಇಷ್ಟೊತ್ತಿಗೆ ಹೋಗಬೇಕು, ಇಷ್ಟೊತ್ತಿಗೆ ಬರಬೇಕು, ತಂಪಿದ್ದ ಹೋಗಬೇಕು, ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ನಮ್ಮ ಡಾಗ್ ಸ್ಕ್ವಾಡದ್ದು ಹೆಲ್ತ್ ಭಾಳ ಮುಖ್ಯ, ಭಾಳ ಹೈಜಿನಿಕ್ ಆಗಿ ಬೆಳೆದಿರುತ್ತೆ, ವೆಲ್ ಟ್ರೈನ್ಡ್ ಇರುತ್ತೆ, ಎವ್ರಿಡೇ ಟ್ರೈನಿಂಗ್ ಆಗ್ತಾ ಇರುತ್ತೆ. ಫಿಸಿಕಲ್ ಆಗಿರ್ಬೋದು ಅಥವಾ ಅದರದ್ದು ಏನು ಸ್ಪೆಷಲೈಸ್ಡ್ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗು ಎವ್ರಿಡೇ ಆಗ್ತಾ ಇರುತ್ತೆ. ಹಾಗಾಗಿ ಆ್ಯಕ್ಟಿವ್ ಇರುತ್ತೆ ಡಾಗ್. ಆ ಆ್ಯಕ್ಟಿವ್ನೆಸ್ಸನ್ನು, ಅಲರ್ಟನ್ನು ಮತ್ತು ಫೋಕಸನ್ನು ಈ ಮೂರನ್ನು ನಾವು ಇಡಬೇಕಂದ್ರೆ ಡಾಗದ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಬಟ್ ಹೀಟ್ ಆಗೋದ್ರಿಂದ ಮನುಷ್ಯನ ಹೀಟ್ಗಿಂತ ನಾಯಿ ಟೆಂಪ್ರೇಚರು ತುಂಬ ಜಾಸ್ತಿ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಯೂಶ್ವಲಿ. ಸೊ ನಮಗೀಗ ಏನು ಹೀಟ್ ಅನ್ನಿಸ್ತಾ ಇದೆ ಇದಕ್ಕಿಂತ ಅದಕ್ಕೆ ಜಾಸ್ತಿ, ಅದಕ್ಕೆ ಅದು ಬಾಯಿ ತೆರೆದ್ಬಿಟ್ಟು ಯಾವಾಗಲೂ ತುಂಬ ಇದು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಮತ್ತು ನಾವು ಸ್ವೆಟ್ ಆಗ್ತೀವಿ ಹೀಟ್ ಆದರೆ, ಬಟ್ ಡಾಗ್ಗಳು ಸ್ವೆಟ್ ಆಗೋಲ್ಲ. ಆ ಕಾರಣಕ್ಕೆ ಹೀಟ್ ಜನರೇಟ್ ಜಾಸ್ತಿ ಆಗೋದ್ರಿಂದ ಅದನ್ನು ಕೂಲ್ ಮಾಡಲಿಕ್ಕೆ ನಾವು ಈಗ ನಮ್ಮ ಡಾಗ್ ಸ್ಕ್ವಾಡ್ದು ಈ ಸಲವೂ ಇನ್ನೂ ಜಾಸ್ತಿ ಹ್ಯುಮಿಡಿಟಿ ಮತ್ತು ಹೀಟ್ ಇರೋದ್ರಿಂದ ಕೂಲ್ ಮಾಡೋಕ್ಕೆ 4 ಡಾಗ್ಗಳಿಗೆ ಒಂದೊಂದು ಕೂಲರನ್ನು ವ್ಯವಸ್ಥೆ ಮಾಡಿದ್ದೀವಿ. ಬೇರೆ ಜಿಲ್ಲೆಯಲ್ಲೂ ಇದನ್ನು ಮಾಡ್ತಾ ಇದ್ದಾರೆ.